ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಬನ್ನಿ ನಿಧಾನ, ಈ ಕಡೆ ರೈಟ್. ಅಲ್ಲ, ನಿಧಿಗೆ ನಾನು ವಿಶ್ ಮಾಡೋಕ್ಕೆ ಪ್ಲಾನ್ ಮಾಡ್ಕೊಂಡು ಬರ್ತೀನಿ ಅಂತ ಇವ್ರಿಗೆ ಗೊತ್ತಾಯ್ತು. ಏನ್ ಗೊತ್ತಾ, ನಿಧಿ ಏನಾದ್ರೂ ನಿಮ್ಮನ್ನ ನೋಡಿದ್ರೆ ಫುಲ್ ಕಳೆದೇ ಹೋಗ್ತಾಳೆ, ಅಷ್ಟು ಎಕ್ಸೈಟೆಡ್ ಆಗಿದ್ದಾಳೆ. ನಿಧಾನಕ್ಕೆ ಬನ್ನಿ. ಲೇ ತಂಗಿ, ನಿನಗೋಸ್ಕರ ಒಂದ್ ಸರ್ಪ್ರೈಸ್ ಕಾದಿದೆ. ನಿನ್ ಕ್ಲೂ ಕೊಡ್ದಿದ್ರೆ ಹೇಗೆ ಗೊತ್ತಾಗತ್ತಾ? ಕ್ಲೂ ಯಾಕೆ? ನೀನೇ ನಿನ್ ಕಣ್ಣಾರೆ ನೋಡ್ಕೋ, ನಿನ್ ಮುದ್ದು ಇಲ್ಲೇ ನಿಂತಿದೆ. ರೀ ಕಾರ್ತಿಕ್, ನಿಮ್ ಹುಡುಗಿ ನೀವೇ ಫಸ್ಟ್ ವಿಶ್ ಮಾಡ್ಬೇಕು ಅಂತ ನಿದ್ದೆ ಬಿಟ್ಟು ಕಾಯ್ತಾ ಇದ್ದಾಳೆ. ಟೈಮ್ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಪರವಾಗಿಲ್ಲ, ನೀವೇ ಮೊದಲು ವಿಶ್ ಮಾಡ್ಲಿ ಅಂತ ನಾನು ಕಾಯ್ತಾ ಇದ್ದೀನಿ. ಬೇಗ ನಿಮ್ ಹುಡುಗಿ ಆಸೆನ ನಿಜ ಮಾಡಿ. ಕಾರ್ತಿಕ ಅವನ್ ಯಾಕೆ ಅಕ್ಕ ಕರ್ಕೊಂಬಂದ್ಲು? ಕೃಷ್ಣ ಕೃಷ್ಣ, ಬೇಡ 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 ಬೇಡ, ಯಾವ ಕಾರಣಕ್ಕೂ ಕಾರ್ತಿಕ್ ಮಾತ್ರ ನಂಗೆ ವಿಶ್ ಮಾಡಬಾರ್ದು. ದಾರಿ ಬದಲಾಗುತ್ತೆ, ಗುರಿ ಬದಲಾಗುತ್ತೆ ಅಂತ ನಾನು ಅನ್ಕೊಂಡ್ರೆ ಇಡೀ ಮ್ಯಾಪ್ನೇ ಬದಲಾಯಿಸಿದಾರಲ್ಲ ಇವರು. ನನ್ನ ಏನು ಕಾರ್ತಿಕ್ ಅನ್ಕೊಂಡಿದಾರ? ಓಕೆ, ಇಟ್ಸ್ ಯೋರ್ ಟೈಮ್. ನಾನಂತೂ ನಿಮ್ಮಿಬ್ರ ಮಧ್ಯೆ ಇರಲ್ಲ. ನಾನು ಲೇಟಾಗಿ ವಿಶ್ ಮಾಡ್ಬೋದು, ಆದ್ರೆ ಲೇಟೆಸ್ಟ್ ಆಗಿ ವಿಶ್ ಮಾಡ್ತೀನಿ, ಆಯ್ತಾ? ಹ್ಯಾವ್ ಅ ಗುಡ್ ಡೇ. ಕಾರ್ತಿಕ್, ನೀನೇನಾದ್ರೂ ಇವಾಗ ವಿಶ್ ಮಾಡಿದ್ರೆ ಪಕ್ಕ ಗ್ರಾಚಾರ ಬಿಡಿಸ್ತೀನಿ ಅಷ್ಟೇ. ಅಯ್ಯೋ ದೇವ್ರೆ, ಕಾರ್ತಿಕ್ ಅಂತ ತಗ್ಲಾಕಿಸ್ಬಿಟ್ರಲ್ಲ, ಏನಪ್ಪ ಮಾಡೋದು? ಹುಡುಗಿಯರ್ ತಂಟೆಗೆ ಹೋದ್ರೆ ಸರಿಯಾಗಿ ಬೆವರು ಇಳಿಸ್ತಾರೆ ಅಂತ ಕೇಳಿದ್ದೆ. ಆದರೆ ಈ ಥರ ಬೆವರು ಬೇಕು ಅಂತ ಗೊತ್ತಿರಲಿಲ್ಲ. ಸ್ನಾನ ಮಾಡ್ಕೊಂಡು ಬನ್ನ ಅಥವಾ ಇದು ಹಾಕೊಂಡು ಸ್ನಾನ ಮಾಡ್ದ ಅಂತ ಒಂದೂ ಗೊತ್ತಾಗ್ತಿಲ್ಲ. ಅಲ್ಲ, ನಿತ್ಯವ್ರು ಫೋನ್ ಮಾಡ್ತೀನಿ ಅಂತ ಹೇಳಿ ಇನ್ನೂ ಮೆಸೇಜ್ ಕೂಡ ಹಾಕಲಿಲ್ಲ. ಏನಾಯ್ತು ಇವ್ರಿಗೆ? ನಾನೇ ಫೋನ್ ಮಾಡೋದು ವಾಸಿ. ಯಾವಾಗ ನೋಡಿದ್ರು ಮನ್ಸಲ್ಲಿ ಏನಿದೆ ಅಂತ ಕೇಳ್ತಿದ್ರಲ್ಲ, ಇವತ್ತು ಮನ್ಸಲ್ಲಿ, ಬಾಯಲ್ಲಿ, ಹಾರ್ಟಲ್ಲಿ ಏನೇನಿದೆ ಎಲ್ಲ ಹೇಳ್ಕೊಳ್ಳೋದೆ. ಹುಟ್ಟುಹಬ್ಬದ ಶುಭಾಶಯಗಳು ನಿಧಿ. ನಿಮ್ಮ ಹುಟ್ಟು ನನಗೆ ಹಬ್ಬ. ನೀವ್ ನಕ್ಬಿಟ್ರೆ ಅದಕ್ಕಿಂತ ಇನ್ನೇನಿದೆ? ಅಬ್ಬಬ್ಬಬ್ಬ, ಮಾಡ್ತೀನಿ ಇರು. ನಾನು ಹುಟ್ಟಿರೋದು ನಿನಗೆ ಹಬ್ಬನಾ? ಆದ್ರೆ ಇವತ್ತು ಅದು ಮಾರಿ ಹಬ್ಬ ಅಂತ ಹೇಗೆ ಅರ್ಥ ಮಾಡಿಸ್ತೀನಿ ನೋಡ್ತಾ ಇರಿ. ಕಾಲೇಜಲ್ಲಿ ಹಿಂದೆ ಬರ್ಬೇಡ ಅಂತ 1000 ಸಲ ಹೇಳಿದ್ದೀನಿ, ಆದ್ರೂ ಅಕ್ಕನ ಹತ್ರ ಪ್ಲಾನ್ ಮಾಡಿ ನನ್ಗೆ ಗೊತ್ತಿಲ್ದಿರಂಗೆ ನಮ್ಮನೆ ತನಕ ಬರ್ತೀರಾ? ಎಷ್ಟು ಧೈರ್ಯ ನಿಮ್ಗೆ? ಕರುನಾಡ